ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಫ್ರೈಡೇ ಮಾರ್ನಿಂಗು ನಾನಿವತ್ತು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಬಿಸಿ ಬಿಸಿ ಅನ್ನ ರೆಡಿ ಮಾಡಿಕೊಂಡು ನಂತರ ಅದಕ್ಕೆ ಒಗ್ಗರಣೆಯನ್ನೆಲ್ಲ ಹಾಕ್ಕೊಂಡು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಲಿಂಬೆ ರಸವನ್ನು ಹಾಕಿ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಚಿತ್ರಾನ್ನ ತಿನ್ನೋದಕ್ಕೆ ರೆಡಿ. ಹಸ್ಬೆಂಡ್ಗೆ ಆಫೀಸ್ ಇದೆ, ಹಾಗೆ ಅವರು ಲಂಚ್ ಬಾಕ್ಸ್ಗೂ ಕೂಡ ಇದನ್ನೇ ತಗೊಂಡು ಹೋಗ್ತಾರೆ. ಮಗಳಿಗೆ ಎನಿವೇ ರಜೆ ಸ್ಟಾರ್ಟ್ ಆಗಿದೆ, ಹಾಗಾಗಿ ಅವಳು ಮನೆಯಲ್ಲೇ ಇರ್ತಾಳೆ. ಸೊ ಹಸ್ಬೆಂಡ್ ಅವರ ತಿಂಡಿಯನ್ನ ಮುಗಿಸ್ಕೊಂಡು ಲಂಚ್ ಬಾಕ್ಸ್ ತಗೊಂಡು ಆಫೀಸ್ಗೆ ಹೊರಟರು. ಅವ್ರು ಹೊರಟ ಮೇಲೆ ನಾನಿವತ್ತು ಸ್ವಲ್ಪ ಕ್ಲೀನಿಂಗು ಮತ್ತೆ ಪ್ಯಾಂಪರಿಂಗ್ ಸೆಷನ್ ಎಲ್ಲ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಒಂದು ಬಕೆಟ್ಗೆ 1 ಸ್ಪೂನ್ ಆಗುವಷ್ಟು ವಾಷಿಂಗ್ ಪೌಡರ್ ಅನ್ನ ಹಾಕ್ಬಿಟ್ಟು ನಂತರ ಅದಕ್ಕೆ ಮನೇಲಿರುವಂತ ಎಲ್ಲಾ ಹಣಿಗೆಗಳನ್ನು ಹಾಕಿ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಬಿಸಿ ನೀರಿಗೆ ಈ ರೀತಿ ಸೋಪಿನ ಪೌಡರ್ ಹಾಕಿ ಹಣಿಗೆಗಳನ್ನೆಲ್ಲ ನೆನೆಸಿಟ್ರೆ ನಂತರ ಕ್ಲೀನ್ ಮಾಡುವಾಗ ತುಂಬಾನೇ ನೀಟಾಗಿ ಹಣಿಗೆಗಳೆಲ್ಲ ಕ್ಲೀನ್ ಆಗ್ತಾ ಇರುತ್ತೆ. ತಿಂಗಳಿಗೊಮ್ಮೆನೋ ಅಥವಾ 2 ತಿಂಗಳಿಗೊಮ್ಮೆನೋ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಹಣಿಗೆಗಳು ಕ್ಲೀನ್ ಆಗಿ ಇರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಮುಗಿಸೋ ಅಷ್ಟರಲ್ಲಿ ನಾನು ಬಿಗ್ ಬಾಸ್ಕೆಟ್ ಇಂದ ಒಂದಷ್ಟು ತರಕಾರಿಗಳನ್ನೆಲ್ಲ ಆರ್ಡರ್ ಹಾಕಿದ್ದೆ, ಅದು ಕೂಡ ಬಂತು. ಇವ್ರದ್ದು ಒಂದು ಪ್ಯಾಕಿಂಗ್ ಸಿಸ್ಟಮ್ ನನಗೆ ತುಂಬಾನೇ ಇಷ್ಟ. ಒಂದು ಚೂರುನು ಇವರು ಪ್ಲಾಸ್ಟಿಕ್ ಯೂಸ್ ಮಾಡದೆ ನೀಟಾಗಿ ಪ್ಯಾಕ್ ಮಾಡಿರ್ತಾರೆ. ಸ್ವೀಟ್ ಕಾರ್ನ್ ಮಾತ್ರ ಪ್ಲಾಸ್ಟಿಕ್ ಇತ್ತು, ಉಳಿದಂತೆ ಯಾವುದಕ್ಕೂ ಪ್ಲಾಸ್ಟಿಕ್ ಇರಲಿಲ್ಲ. ಹಾಗೆ ಇವ್ರದ್ದು ಒಂದು ಡ್ರಾಬ್ಯಾಕ್ ಏನು ಅನಿಸ್ತು ಅಂದ್ರೆ, ತೆಂಗಿನಕಾಯಿ ನಾನು 2 ತೆಂಗಿನಕಾಯಿ ಸದ್ಯಕ್ಕೆ ನೋಡ್ಕೊಳ್ಳೋಣ ಅಂತ ತರಿಸಿದ್ದೆ. ಬಟ್ 2 ತೆಂಗಿನಕಾಯಿಗಳು ಕೂಡ ತುಂಬಾ ಎಳೆದಿತ್ತು. ಅದು ನಮ್ ಕಡೆ ಅಂತೂ ಎಳಿನೀರು ಅಂತ ಹೇಳ್ತೀವಿ, ಆ ರೀತಿಯಾದ ಎಳೆ ತೆಂಗಿನ ಸುಳಿ. ಅದು ನಮ್ಗೆ ತುರಿಯಕ್ಕೂ ಚೆನ್ನಾಗಾಗೋದಿಲ್ಲ, ಆ ರೀತಿಯಾಗಿ ಇತ್ತು. ಒಂದಂತೂ ಪೂರ್ತಿ ಕೊಳ್ತೆ ಹೋಗಿತ್ತು, ಇನ್ನೊಂದ್ರಲ್ಲಿ ತೆಳ್ಳಗೆ ಅಂದ್ರೆ ತುಂಬಾನೇ ತೆಳ್ಳಗಿತ್ತು. ಹಾಗಾಗಿ ತೆಂಗಿನಕಾಯಿ ಸ್ವಲ್ಪ ತರ್ಸೋರು ನೋಡ್ಕೊಂಡೆ ತರ್ಸೋದು ಒಳ್ಳೇದು ಅಂತ ನನಗಂತೂ ಅನಿಸ್ತು. ಹಾಗೆ ಲೆಮನ್ ಗ್ರಾಸ್ ಕೂಡ ತರಿಸಿದ್ದೆ, ಇದರದ್ದು ಏನಾದ್ರೂ ಮಾಡಬೇಕು. ಸೊ ಇದನ್ನೆಲ್ಲ ನಾನು ತರಕಾರಿಯನ್ನೆಲ್ಲ ಏನೇನು ಬಂದಿದೆ ಅಂತ ನೋಡಿದಾದ ನಂತರ ನಾನಿವತ್ತು ಸ್ವಲ್ಪ ಮುಖಕ್ಕೆ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಮುಲ್ತಾನಿ ಮಿಟ್ಟಿಯಿಂದ ಫೇಸ್ ಪ್ಯಾಕ್ ಮಾಡ್ಕೊಳ್ತಾ ಇರ್ತೀನಿ. ಯೂಶಲಿ ನಂದು ತುಂಬಾನೇ ಆಯಿಲಿ ಸ್ಕಿನ್ ಇದೆ, ಹಾಗಾಗಿ ಇದು ಡ್ರೈ ಸ್ಕಿನ್ ಅವರಿಗೆ ಅಷ್ಟು ರೆಕಮೆಂಡೆಡ್ ಅಲ್ಲ. ನಾನು ಅದಕ್ಕೆ ಒಂದ್ ಸ್ವಲ್ಪನೇ ಮೊಸರು ಮತ್ತೆ ರೋಸ್ ವಾಟರ್ ಅನ್ನ ಸೇರಿಸ್ಬಿಟ್ಟು ಒಂದು ಪೇಸ್ಟ್ ರೀತಿಯಾಗಿ ಮಾಡ್ಕೊಂಡು ಹಚ್ಕೊಳ್ತೀನಿ. ಬಟ್ ನನ್ನ ಮಗಳಿಗೆ ತುಂಬಾನೇ ಇರಿಟೇಷನ್, ಅಮ್ಮ ಅದು ಸ್ಮೆಲ್ಲು ಅಂತಿರ್ತಾಳೆ. ಬಟ್ ಆಕ್ಚುಲಿ ಈ ಒಂದು ಬಂಜಾರಸ್ ಮುಲ್ತಾನಿ ಮಿಟ್ಟಿಗೆ ಅಂತದೇನು ಚೆನ್ನಾಗಿರೋ ಸ್ಮೆಲ್ಲೇ ಇರುತ್ತೆ. ಬಟ್ ನನ್ನ ಮಗಳಿಗೆ ಯಾಕೋ ಒಂದ್ ರೀತಿ ಅವಳಿಗೆ ಆಗದೇ ಇಲ್ಲ. ಅಮ್ಮ ಹಚ್ಕೊಳ್ಬೇಡ, ನೀನು ಹಚ್ಕೊಂಡು ತೊಳ್ಕೊಂಡು ಆದ್ಮೇಲೆ ನನ್ನ ಹತ್ರ ಬಾ ಅಂತೆಲ್ಲ ಹೇಳ್ತಿರ್ತಾಳೆ. ಬಟ್ ಏನೇ ಇರ್ಲಿ ಅಪರೂಪಕ್ಕೊಮ್ಮೆ ಆದ್ರೂ ಮುಖಕ್ಕೊಂದು ಫೇಸ್ ಪ್ಯಾಕ್ ಆದ್ರೂ ಹಚ್ಕೊಳ್ಳೇಬೇಕು. ಅಟ್ಲೀಸ್ಟ್ 15 ದಿನಕ್ಕೊಮ್ಮೆನೋ ಅಥವಾ 1 ವಾರಕ್ಕೆ ಒಂದ್ಸಲನಾದ್ರೂ ಮಾಡ್ಕೊಂಡ್ರೆ ನಮಗೂ ಚೆನ್ನಾಗ್ ಅನ್ಸುತ್ತೆ, ಮುಖ ಕೂಡ ಫ್ರೆಶ್ ಅನ್ಸುತ್ತೆ. ಸೊ ಅವಳಿಗೆ ಕನ್ವಿನ್ಸ್ ಮಾಡ್ತಾ ನಾನು ಕೂಡ ಫೇಸ್ ಪ್ಯಾಕ್ ಅನ್ನ ಹಚ್ಕೊಂಡಿದ್ದಾಯ್ತು. ಇದಾದ್ಮೇಲೆ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ ಅಂತ ಬಂದೆ. ಸೇರಿಸ್ತಾ ಏನಾಗುತ್ತೆ ಅಂದ್ರೆ, ಎಷ್ಟೋ ಸಲ ಕೆಲವೊಂದು ತರಕಾರಿಗಳು ತುಂಬಾ ಬಾಡ್ಬಿಟ್ಟಿರತ್ತೆ, ಫ್ರಿಜ್ಜಲ್ಲಿ ಹಂಗೆ ಉಳಿದ್ಬಿಟ್ಟಿರತ್ತೆ. ಅದನ್ನೆಲ್ಲ ನೋಡಿ ಸಾರ್ಟ್ ಮಾಡಿ ತೆಗೆದಿಟ್ಟಾದ ನಂತರ ಹೊಸದಾಗಿ ಬಂದಿರುವಂತ ಎಲ್ಲ ತರಕಾರಿಗಳನ್ನು ನಾನು ನೀಟಾಗಿ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಈ ತರಕಾರಿಗಳನ್ನ ಇವಾಗ ಫ್ರಿಜ್ಜಲ್ಲಿ ಇಡ್ಬೇಕಾದ್ರೆ ಏನು ವಾಶ್ ಎಲ್ಲ ಮಾಡಿ ಅದನ್ನೆಲ್ಲ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಹಾಗೆ ಇಟ್ಕೊಂಡ್ ಬಿಟ್ಟಿರ್ತೀನಿ. ನಾನು ಯಾವಾಗ ಯೂಸ್ ಮಾಡ್ತೀನಲ್ವಾ ಆವಾಗ ಮಾತ್ರ ಅದನ್ನ ಥರೋವಾಗಿ ಕ್ಲೀನ್ ಮಾಡಿಬಿಟ್ಟು ವಾಶ್ ಮಾಡಿನೇ ನಂತರ ಬಳಸ್ತೀನಿ. ನನಗೇನು ಈ ಒಂದು ಮೆಥಡ್ ಕನ್ವೀನಿಯಂಟ್ ಅನ್ಸುತ್ತೆ, ಯಾಕಂದ್ರೆ ಅದು ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ. ಸುಮ್ಮನೆ ಎಲ್ಲ ತರಕಾರಿ ಬಂದ ನಂತರ ಅದನ್ನ ತೊಳಿಬೇಕು, ಆಮೇಲೆ ಅದನ್ನ ಒರೆಸ್ಬೇಕು, ಇಲ್ಲ ಜಿಪ್ಲಾಕ್ ಬ್ಯಾಗ್ ಅಲ್ಲಿ ಹಾಕ್ಬೇಕು, ಅದೆಲ್ಲ ನಂಗೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಅನ್ಸುತ್ತೆ. ಅಲ್ಲದೆ ಅದರಲ್ಲಿ ಕೆಲವೊಂದ್ಸಲ ಆ ತೇವಾಂಶ ಉಳ್ದಿರೋದ್ರಿಂದ ಫ್ರಿಜ್ಜಲ್ಲೇ ಇಟ್ಟಲ್ಲೇ ಕೊಳ್ತು ಹೋಗೋ ಸಾಧ್ಯತೆನೂ ಇರುತ್ತೆ. ಹಂಗಾಗಿ ನಾನು ಹಂಗೆ ಇದನ್ನ ಇಡೋಕೆ ಪ್ರಿಫರ್ ಮಾಡ್ತೀನಿ. ಸೊ ಇಲ್ಲಿ ತರಕಾರಿ ಎಲ್ಲ ಸಾರ್ಟ್ ಮಾಡಿದಾಯ್ತು. ಈಗ ನೆಕ್ಸ್ಟ್ ಏನಾದ್ರೂ ಇವತ್ತು ಅಡ್ಗೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಏನ್ ಮಾಡೋದು, ಹೇಗಿದ್ರು ಹಸಿಮೆಣಸು ಬಂದಿತ್ತಲ್ವಾ, ಇದನ್ನೆಲ್ಲ ಫಸ್ಟ್ ಸೋಸಿ ಚೆನ್ನಾಗಿ ಇಟ್ಕೊಂಡ್ಬಿಡೋಣ, ಆಮೇಲೆ ಅಡ್ಗೆ ಏನು ಅಂತ ನೋಡಿದ್ರಾಯ್ತು ಅಂತ ಅನ್ಕೊಳ್ತಾ ಇದ್ದೆ. ಹಾಗೆ ನಾನು ಹಸಿಮೆಣಸು ಮಾತ್ರ ಈ ರೀತಿಯಾಗಿ ತೊಟ್ಟನ್ನ ತೆಗೆದ್ಬಿಟ್ಟು ನಂತರ ಒಂದು ಈ ರೀತಿಯಾದ ಒಂದು ಬಾಕ್ಸ್ ನಲ್ಲಿ ಹಾಕಿ ಇಟ್ಕೊಳ್ತೀನಿ. ಇದು ಮಾತ್ರ ತೊಟ್ಟಿನ ಸಮೇತ ಇದ್ಬಿಟ್ರೆ ಹಸಿಮೆಣಸು ಬೇಗನೆ ಕೊಳ್ತೋಗ್ಬಿಡತ್ತೆ. ಹಾಗಾಗಿ ಇದು ಒಂದನ್ನ ನಾನು ಮಾಡಕ್ಕೆ ಪ್ರಿಫರ್ ಮಾಡ್ತೀನಿ. ಇತ್ತೀಚೆಗೆ ಅನ್ಕೊಳ್ತಾ ಇದೆ, ಇನ್ಮೇಲೆ ಶುಗರ್ ಅನ್ನ ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕು, ಏನಾದ್ರೂ ತಿನ್ಲೇಬೇಕು ಸ್ವೀಟ್ ಅಂತ ಅನ್ಸಿದ್ರೆ ಬೆಲ್ಲ ತಿನ್ಕೊಳ್ಬೇಕು ಅಂತ ಹೇಳಿ. ಅಷ್ಟರಲ್ಲೇ ಹಸ್ಬೆಂಡು 2 ಬಾಕ್ಸ್ ಆಗೋಷ್ಟು ಕಾಜು ಕಟ್ಲಿ ಮತ್ತೆ ಇನ್ನೊಂದು ಬಾಂಬೆ ಹಲ್ವಾ ತಂದ್ಬಿಟ್ರು. ಇದನ್ನೆಲ್ಲ ನೋಡ್ತಾ ಮತ್ತೆ ನಾನು ಶುಗರ್ ಕಂಟ್ರೋಲ್ ನಾಳೆಯಿಂದ ಮಾಡಿದ್ರಾಯ್ತು ಅಥವಾ ಈ ಬಾಕ್ಸ್ ಖಾಲಿ ಆದ್ಮೇಲೆ ಶುರು ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ತಿಂದಿದ್ದಾಯ್ತು. ಹೀಗೆ ಆಗತ್ತೆ ಅಲ್ವಾ, ಎಷ್ಟೋ ಸಲ ನಾವೇನೋ ಅಂದ್ಕೊಂಡಿರ್ತೀವಿ, ಬಟ್ ಅದನ್ನ ಕಾರ್ಯರೂಪಕ್ಕೆ ತರಕ್ಕೆ ಸ್ವಲ್ಪನೇ ಕಷ್ಟ ಆಗತ್ತೆ.
ಮಗಳಿಗೆ ಒಂದು ಹೊಸ ಇದು ಕಲರ್ ಪೆನ್ಸಿಲ್ ಬಾಕ್ಸ್ ಕೊಟ್ಟಿದ್ವಿ. ಅವಳಂತೂ ಇಡೀ ದಿನ ಕಲರ್ ಮಾಡ್ತಾ ಕುತ್ಕೊಂಡಿರ್ತಾಳೆ. ಮತ್ತೆ ಏನ್ ಮಾಡ್ತಾಳೆ, ಬೋರ್ ಆಗತ್ತಲ್ವಾ, ನಾನು ಏನಾದ್ರೂ ಅವಳು ಬಿಡಿಸ್ತಾ ಇದ್ರೆ ಒಳ್ಳೇದೇ ಅಂತ ಹೇಳಿ ಅವಳಿಗೆ ಅವಳ ಪಾಡಿಗೆ ಬಿಟ್ಟಿರ್ತೀನಿ. ಇದಾದ್ಮೇಲೆ ನಾನು ಮಧ್ಯಾಹ್ನಕ್ಕೆ ಇವತ್ತು ಕ್ಯಾಪ್ಸಿಕಮ್ ಇತ್ತು, ಹೇಗಿದ್ರು ಅದರದ್ದು ಒಂದು ಸಾಸಿವೆ ಮಾಡೋಣ ಅಂತ ಬಂದಿದ್ದೀನಿ. ಕ್ಯಾಪ್ಸಿಕಮ್ ಅನ್ನೆಲ್ಲ ಹೆಚ್ಕೊಂಡಿದ್ದಾಯ್ತು. ಈಗ ತೆಂಗಿನಕಾಯಿಯನ್ನ ಒಡೆದ್ಬಿಟ್ಟು ಅದನ್ನ ತುರ್ಕೊಳ್ತೀನಿ. ಸಾಮಾನ್ಯವಾಗಿ ತೆಂಗಿನಕಾಯಿಯನ್ನ ತುರಿದು ಫ್ರೀಜರ್ ನಲ್ಲಿ ಇಟ್ಕೊಂಡ್ ಬಿಟ್ಟಿರ್ತೀನಿ. ಒಂದು 15ರಿಂದ 20 ದಿವಸಕ್ಕೆ ನನ್ಗೆ ಆಗುವಷ್ಟು ತೆಂಗಿನ ತುರಿ ಇರತ್ತೆ. ಆದ್ರೆ ಒಂದೊಂದ್ಸಲ ತುಂಬಾನೇ ಲೇಸಿನೆಸ್ ಬಂದ್ರೆ ಹಂಗಂಗೆ ಕಾಯನ್ನ ಒಡ್ಕೊಂಡು ನಂತರ ಅದನ್ನ ತುರಿಯೋದಕ್ಕೂ ಹೋಗೋದಿಲ್ಲ, ಕೆತ್ಕೊಂಡು ಅಂದ್ರೆ ಈ ಚಾಕುವಿಂದ ಕೆತ್ತುತ್ತೀವಲ್ಲ ಆ ರೀತಿಯಾಗಿ ಕೆತ್ಕೊಂಡೆ ಬಳಸ್ಬಿಡ್ತೀನಿ. ಹಾಗೆ ಜೊತೆಗೆ ನಾನಿಲ್ಲಿ ಅನ್ನಕ್ಕೂ ಕೂಡ ಇಟ್ಕೊಂಡೆ, ಜೊತೆಗೆ ಅನ್ನ ಮತ್ತೆ ಸಾಸಿವೆ ಎರಡೂ ಆಗತ್ತೆ ಅಂತ ಹೇಳಿ ಬಾಣ್ಲೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕರಿಬೇವಿನ ಎಲೆಗಳನ್ನ ಹಾಕೊಂಡಿದೀನಿ. ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್, ಅದನ್ನು ಕೂಡ ಇದಕ್ಕೆ ಹಾಕೊಂಡು ಕ್ಯಾಪ್ಸಿಕಮ್ ಸ್ವಲ್ಪ ಬಾಡೋ ತನಕ ಹುರ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದ್ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ. ಇವಾಗ ಮತ್ತೊಮ್ಮೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ತೀನಿ. ಅಷ್ಟರಲ್ಲೇ ಇಲ್ಲಿ ಕುಕ್ಕರ್ ಕೂಡ ಕೂಗಿತ್ತು, ಹಾಗಾಗಿ ಅನ್ನ ಕೂಡ ರೆಡಿ ಆಯ್ತು. ಇವಾಗ ನಾನಿಲ್ಲಿ ತೆಂಗಿನಕಾಯಿಯನ್ನ ಕೆತ್ಕೊಂಡಿದ್ದಾಯ್ತು. ಒಮ್ಮೆ ಇದನ್ನ ಮಿಕ್ಸರ್ ನಲ್ಲಿ ರುಬ್ಕೊಳ್ತೀನಿ, ಸಣ್ಣ ಚೂರುಗಳಾಗಿ ಬರುತ್ತೆ. ಅದಾದ್ಮೇಲೆ ಇದಕ್ಕೆ ನಾನು 2ರಿಂದ 3 ಹಸಿರು ಮೆಣಸಿನಕಾಯಿ, ಹಾಗೆ ಒಂದ್ ಸ್ವಲ್ಪ ಹುಣಸೆ ಹಣ್ಣು, ಮತ್ತೆ ಒಂದು ಅರ್ಧದಿಂದ 3/4 ಸ್ಪೂನ್ ಆಗೋಷ್ಟು ಸಾಸಿವೆಯನ್ನ ಹಾಕೊಂಡು ಇದನ್ನ ರುಬ್ಕೊಳ್ತೀನಿ. ಮತ್ತೆ ಖಾರ ನಮ್ಮ ಅಪೇಕ್ಷೆಗೆ ಅನುಸಾರವಾಗಿ ನಾವು ತೋರಿಸಿರ್ತೀವಿ, ನಿಮ್ಗೆ ಇಷ್ಟೇ ಖಾರ ಹಾಕೊಳ್ಬೇಕು ಅಂತೇನಿಲ್ಲ, ನಿಮ್ಮ ಖಾರದ ಅಪೇಕ್ಷೆ ನೋಡ್ಬಿಟ್ಟು ಹಾಕೊಳ್ಬಹುದು. ಹಿಂದೊಮ್ಮೆ ನಾನು ತಂಬಳಿ ವಿಡಿಯೋ ಮಾಡಿದಾಗ ಯಾರೋ ಕಮೆಂಟ್ ಹಾಕಿದ್ರು, ಇಷ್ಟೊಂದು ಖಾರ ಹಾಕ್ತೀವ ತಂಬಳಿಗೆ ಅಂತ ಹೇಳಿ. ನಮ್ಗೆ ಅಷ್ಟು ಖಾರ ಬೇಕು ಅಂದ್ರೆ ನಾವು ಹಾಕೊಳ್ತೀವಿ, ನಿಮ್ಗೆ ಕಡಿಮೆ ಬೇಕು ಅನ್ಸಿದ್ರೆ ನೀವು ಕಡಿಮೆ ಹಾಕೊಳ್ಬಹುದು, ಅದ್ರಲ್ಲಿ ಏನೂ ಇಲ್ಲ ಅಲ್ವಾ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಬಿಟ್ರೆ ರುಚಿಯಾದ ಕ್ಯಾಪ್ಸಿಕಮ್ಮಿನ ಸಾಸಿವೆ ತಿನ್ನೋದಕ್ಕೆ ರೆಡಿ ಇದೆ. ಬಿಸಿ ಅನ್ನದ ಜೊತೆ ತಿಂತಾ ಇದ್ರೆ ವಾವ್ ಅನಿಸ್ತಾ ಇರತ್ತೆ. ಮಧ್ಯಾಹ್ನ ಊಟ ಎಲ್ಲ ನಾನು ಮಗಳು ಒಟ್ಟಿಗೆ ಸೇರ್ಬಿಟ್ಟು ಮಾಡಿದ್ದಾಯ್ತು. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಸಂಜೆ ಯಾವ್ದಾದ್ರು ವಿಡಿಯೋ ಮಾಡೋಣ ನೂಲು ಚಾನಲ್ಗೋಸ್ಕರ ಅಂತ ಬಂದೆ. ಹಾಗೆ ಏನ್ ಮಾಡೋದು ಅಂತ ಯೋಚನೆ ಮಾಡೋದ್ರಲ್ಲೇ ಸುಮಾರು ಹೊತ್ತು ಟೈಮ್ ಹೋಯ್ತು. ಆಮೇಲೆ ಒಂದ್ ಐಡಿಯಾ ಬಂತು, ಈ ರೀತಿಯಾದ ಬ್ಲೌಸ್ ಪೀಸ್ಗಳು ಚಿಕ್ಕ ಪೀಸ್ಗಳನ್ನ ಜಾಯಿನ್ ಮಾಡ್ಬಿಟ್ಟು ಒಂದು ಸುಂದರವಾದ ಹ್ಯಾಂಡ್ ಬ್ಯಾಗ್ ಅನ್ನ ಮಾಡೋದನ್ನ ತೋರ್ಸೋಣ. ಸಾಮಾನ್ಯವಾಗಿ ನಾನು ಸ್ಪಾಂಜು ಅಥವಾ ಜಿಪ್ಪು ಇದನ್ನೆಲ್ಲ ಹಾಕಿ ಮಾಡುವಂತ ಬ್ಯಾಗು ಪರ್ಸ್ಗಳನ್ನ ತೋರಿಸ್ತೀನಿ. ತುಂಬಾ ಜನ ಸ್ಪಾಂಜು ಮತ್ತೆ ಜಿಪ್ ಇಲ್ದೆ ಮಾಡುವಂತದ್ದನ್ನು ನಮಗೂ ತೋರಿಸಿ ಅಂತ ಹೇಳ್ತಿದ್ರು. ಹಾಗಾಗಿ ಅದು ಆಯ್ತಲ್ಲ ಅಂತ ಹೇಳಿ ಫೈನಲ್ ಆಗಿ ಇಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ಕೂಡ ಮಾಡಿದಾಯ್ತು. ನೋಡಿ, ಹ್ಯಾಂಡ್ ಬ್ಯಾಗ್ ಈ ತರ ಬಂದಿದೆ. ಬೆಳಗ್ಗೆ ಬಟ್ಟೆಯನ್ನೆಲ್ಲ ತೊಳೆದು ಟೆರಸ್ ಮೇಲೆ ಒಣಗಿ ಹಾಕಿದ್ದೆ, ಅದೆಲ್ಲ ಒಣಗಿತ್ತು, ಗರಿಯಾಗಿ ಒಳ್ಳೆ ಹಪ್ಪಳದ ಹಾಗಾಗಿತ್ತು ಬಟ್ಟೆ ಎಲ್ಲ. ಸೊ ಅದನ್ನೆಲ್ಲ ತಗೊಂಡ್ ಬಂದು ಮಡ್ಚಿಟ್ಟಿದ್ದಾಯ್ತು. ಎಷ್ಟು ಬಟ್ಟೆಗಳು ಬರುತ್ತೆ ಅಂದ್ರೆ ಮಗಳಂತೂ ದಿನಕ್ಕೆ 2-3 ಜೊತೆ ಬದಲಾಯಿಸ್ತಾನೆ ಇರ್ತಾಳೆ. ಇವಾಗಂತೂ ತುಂಬಾನೇ ಸೆಕೆ, ಸ್ವೆಟ್ ಕೂಡ ಆಗ್ತಿರ್ತಾಳೆ. ಮತ್ತೆ ಹೊರಗಡೆ ಆಟನೂ ಆಡ್ಕೊಂಡ್ ಬಂದ್ಮೇಲೆ ಮತ್ತೆ ಎಲ್ಲ ಡ್ರೆಸ್ ಚೇಂಜ್ ಮಾಡಿರ್ತೀನಲ್ವಾ, ಹಂಗಾಗಿ ಬಟ್ಟೆಗಳು ಬರೋದು ಜಾಸ್ತಿ. ಈಗ ಒಂದು ರುಚಿಕರವಾದ ರಾಗಿ ಹಣಿ ಮಾಡೋಣ ಅಂತ ಹೇಳಿ, ಆಕ್ಚುಲಿ ರಾಗಿ ಹಣಿ ಮಾಡೋದಕ್ಕೆ ಬೆಳಗ್ಗೆನೆ ನಾನು ರಾಗಿಯನ್ನ ನೆನೆಸಿ ಇಟ್ಟಿದ್ದೆ, ಅದರ ವಿಡಿಯೋನ ಇವಾಗ ಹಾಕ್ತಾ ಇದ್ದೀನಿ. ರಾಗಿ ಮತ್ತೆ ಒಂದು 3ರಿಂದ 4 ಆಗುವಷ್ಟು ಬಾದಾಮು, ಇದಿಷ್ಟನ್ನ ಒಟ್ಟಿಗೆ ನಾನು ನೆನೆಸಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸಬ್ಜಾ ಬೀಜವನ್ನು ಕೂಡ ಜೊತೆಲೆ ನೆನೆಸಿಟ್ಕೊಳ್ತಾ ಇದ್ದೀನಿ. ಈ ಸಬ್ಜಾ ಬೀಜ ಒಂದು ಅರ್ಧ ಗಂಟೆ ನೆಂದ್ರೆ ಸಾಕು. ಹಾಗೆ ರಾಗಿ ಮತ್ತೆ ಬಾದಾಮ್ ಮಾತ್ರ ಒಂದು 5ರಿಂದ 6 ಗಂಟೆಗಳ ಕಾಲ ಮಿನಿಮಮ್ ನೆಂದ್ರೆ ತುಂಬಾನೇ ಚೆನ್ನಾಗತ್ತೆ, ಅದರ ಹಾಲೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇವಾಗ ಬಾದಾಮು ಮತ್ತೆ ರಾಗಿ ಎರಡನ್ನೂ ಸೇರಿಸಿ ನಾನು ರುಬ್ಕೊಂಡು ನಂತರ ಬೇಕಾಗಿರುವಷ್ಟು ನೀರನ್ನು ಕೂಡ ಹಾಕೊಂಡು ನಂತರ ಅದನ್ನ ಸೋಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೋಯಿಸ್ಕೊಂಡಿದ್ದ ನಂತರ ಏನ್ ರಸ ಬರುತ್ತೆ ಅದಕ್ಕೆ ಮೇಲಿಂದ ಬೇಕಾದಷ್ಟು ನೀರನ್ನ ಮತ್ತೆ ಸೇರಿಸ್ಕೊಳ್ಬಹುದು. ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನ ಹಾಕೊಂಡು ನಂತರ ಅದನ್ನ ಕುಡಿದ್ರೆ ಆಯ್ತು. ಇಲ್ಲಿ ಸಬ್ಜಾ ಬೀಜ ಆಪ್ಷನಲ್, ನಾನು ನೆನ್ಸ್ಕೊಂಡಿದ್ನಲ್ಲ, ಹಾಗಾಗಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಯಾದ ರಾಗಿ ಹಣಿ ಕೂಡ ಕುಡಿಯೋದಕ್ಕೆ ರೆಡಿ ಇದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.